ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 6ನೇ ಪಾಠ, ಇದು 9ನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂತಹ ಪಾಠ. ಪಾಂಡಿತ್ಯದ DL ನರಸಿಂಹಾಚಾರ್, ಡಾಕ್ಟರ್ MM ಕಲಬುರ್ಗಿ. ಇದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಇಂದಿನ ವಿಡಿಯೋದಲ್ಲಿ ಇದನ್ನೆಲ್ಲ ಪೂರ್ಣವಾಗಿ ನಾನು ವಿವರಿಸಿದ್ದೀನಿ ಈ ಪಾಠವನ್ನು. ಈಗ ಭಾಗವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ವ್ಯಕ್ತಿತ್ವ ವಿಶೇಷ. DLN ರವರ ವ್ಯಕ್ತಿತ್ವ ಹೇಗಿತ್ತು, ಪರ್ಸನಾಲಿಟಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. DLN ಅಂದರೆ ದೊಡ್ಡ ಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಅವರ ವ್ಯಕ್ತಿ ವಿಶೇಷತೆಯನ್ನು ನಾವು ಗಮನಿಸಿದಾಗ ಸಂಪಾದಕ, ಶಾಸ್ತ್ರಜ್ಞ, ಸಂಶೋಧಕ, ವಿಮರ್ಶಕ, ಪ್ರಾಧ್ಯಾಪಕ ಎಂದು ಬಿಡಿಸಿ ಹೇಳಬಹುದು. ಏನವರು ಪರ್ಸನಾಲಿಟಿ ವಿಶೇಷತೆ, ವ್ಯಕ್ತಿ ವಿಶೇಷತೆ ಅಂದರೆ ಸಂಪಾದಕ, ಪುಸ್ತಕಗಳನ್ನು ಸಂಪಾದಿಸುವುದು, ಗ್ರಂಥಗಳನ್ನು ಸಂಪಾದಿಸುವುದು. ಶಾಸ್ತ್ರಜ್ಞ, ಶಾಸ್ತ್ರಗಳು ಇದಾವಲ್ಲ, ಭಾರತೀಯ ಶಾಸ್ತ್ರಗಳಿರ್ಬೋದು, ಉಪನಿಷತ್ತು, ಭಗವದ್ಗೀತೆ, ಇವೆಲ್ಲ ಶಾಸ್ತ್ರಗಳು ಅಂತ ಕರಿತೀವಿ. ತತ್ವಜ್ಞಾನ, ತತ್ವಶಾಸ್ತ್ರ ಎಲ್ಲ. ಸಂಶೋಧಕ, ಆವಿಷ್ಕಾರಗಳನ್ನು ಮಾಡೋದು, ಹೊಸದನ್ನು ಕಂಡುಹಿಡಿಯ ಅಂಥವ್ರಿಗೆ ಸಂಶೋಧಕರು ಅಂತ ಕರಿತೀವಿ. ಇವರು ಸಹ ಸಂಶೋಧಕರಾಗಿದ್ರು. ವಿಮರ್ಶಕ, ಒಬ್ಬ ಕವಿ ಅಥವಾ ಸಾಹಿತಿ ಕೃತಿಯನ್ನು ಬರೆದಾಗ ಅದರಲ್ಲಿರುವಂತಹ ಸರಿ ತಪ್ಪುಗಳನ್ನು ಹೊರೆ ಹಚ್ಚಿ ಪುಸ್ತಕದ ಮೌಲ್ಯವನ್ನು ಹೆಚ್ಚು ಮಾಡ್ತಾರೆ ಈ ವಿಮರ್ಶಕರು. ಪ್ರಾಧ್ಯಾಪಕ ಅಂದರೆ ಪ್ರೊಫೆಸರ್ ಎಂದು ಬಿಡಿಸಿ ಹೇಳಬಹುದು. ಇಷ್ಟೆಲ್ಲ ಬಿಡಿಸಿ ನಾವು ಹೇಳ್ಬೋದು ಮಕ್ಕಳ. ವಡ್ಡಾರಾಧನೆ ಅವರ ಸಂಪಾದನಾ ಸಾಮರ್ಥ್ಯಕ್ಕೆ ಒಂದು ಪರಮ ನಿದರ್ಶನ. ಅದರೊಂದಿಗೆ ನಡೆಸಿದ 40 ವರ್ಷಗಳ ಅನುಸಂಧಾನದಿಂದಾಗಿ ಇತ್ತೀಚೆಗೆ ಸುದೀರ್ಘ ಪ್ರಸ್ತಾವನೆ, ಪರಿಪೂರ್ಣ ಪರಿಶಿಷ್ಟಗಳೊಂದಿಗೆ ಅದು ಮೊದಲಿನ 3 ಪಟ್ಟು ಗಾತ್ರ ಪಡೆದು ಹೊರಬಂದಿತು. ಕನ್ನಡಕ್ಕೆ ಒಂದು ಅಪೂರ್ವ ಗದ್ಯ ಗ್ರಂಥ ಪೂರ್ವ ಶುದ್ಧಿಯಲ್ಲಿ ಲಭಿಸಿತು. ಈ ದಾರಿಯಲ್ಲಿ ಪಂಪ ರಾಮಾಯಣ ಸಂಗ್ರಹ, ಸುಕುಮಾರ ಚರಿತಂ, ಸಿದ್ದರಾಮಚಾರಿತ್ರ್ಯ ಮೊದಲಾದ ಗ್ರಂಥಗಳು ಪರಿಷ್ಕರಣ ಹೊಂದಿ ಪ್ರಕಟಗೊಂಡವು. ಈ ಸಂಸ್ಕರಣ ಪ್ರಸಂಗದಲ್ಲಿ ಅವರ ಬುದ್ಧಿ, ಮನಸ್ಸು ಯಾವ ರೀತಿ ದುಡಿಯುತ್ತಿದೆ ಎಂಬುದಕ್ಕೆ ಮಾನಸೋಲ್ಲಾಸದಲ್ಲಿ ಕನ್ನಡ ಛಂದಸ್ಸು ಎಂಬ ಲೇಖನವನ್ನು ನೋಡಬೇಕು. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ವಡ್ಡಾರಾಧನೆ. ವಡ್ಡಾರಾಧನೆ ಅನ್ನೋದು ಹಳಗನ್ನಡದ ಕನ್ನಡ ಸಾಹಿತ್ಯದ ಪ್ರಪ್ರಥಮ ಗದ್ಯ ಗ್ರಂಥ. ಇದನ್ನು ಬರೆದಂಥವನು ಶಿವಕೊಟ್ಯಾಚಾರ್ಯ. ವಡ್ಡಾರಾಧನೆ ಬರೆದಂಥವನು ಶಿವಕೊಟ್ಯಾಚಾರ್ಯ. ವಡ್ಡಾರಾಧನೆ ಅಂದರೆ ವೃದ್ಧರ ಆರಾಧನೆ, ಹಿರಿಯರನ್ನ ನಾವು ಗೌರವಿಸೋದು, ಪೂಜಿಸೋದು. ಇದರಲ್ಲಿ ವಡ್ಡಾರಾಧನೆಯಲ್ಲಿ 19 ಜೈನ ಮುನಿಗಳ ಕಥೆಗಳಿದಾವೆ. ಇದು ಗಾಯೆಗಳು, ಸಂಸ್ಕೃತದ ಗಾಯೆಗಳು, ಪ್ರಾಕೃತದ ಗಾಯೆಗಳು, ಗಾದೆಗಳ ರೂಪದಲ್ಲಿ ಹಳಗನ್ನಡದಲ್ಲಿ ರಚನೆಯಾಗಿರುವಂತಹ ಒಂದು ಗ್ರಂಥ. ಇದರ ಆರಂಭಿಕವಾಗಿ ಏನಿದೆಯಪ್ಪ ಅಂದರೆ ವಡ್ಡಾರಾಧನೆಯಲ್ಲಿ ಈ 19 ಕಥೆಗಳು ಶಿವಕೊಟ್ಯಾಚಾರ್ಯರ್ ಪೇಳ್ದೂರ್ ವಡ್ಡಾರಾಧನಂ ಸಂಪೂರ್ಣಂ ಅಂತ ಇದೆ ನೋಡಿ. ಅದನ್ನ ಸಂಪಾದನಾ ಸಾಮರ್ಥ್ಯ ಒಂದು ಪರಮ ನಿದರ್ಶನ ಎವಿಡೆನ್ಸ್ ಅಂತಾರಲ್ಲ, ಅದು ನಿದರ್ಶನವಾಗಿದೆ. ಅದರೊಂದಿಗೆ ನಡೆಸಿದ 40 ವರ್ಷಗಳ ಅನುಸಂಧಾನದಿಂದಾಗಿ ಇತ್ತೀಚೆಗೆ ಸುದೀರ್ಘ ಪ್ರಸ್ತಾವನೆ, ಪರಿಪೂರ್ಣ ಪರಿಶಿಷ್ಟಗಳೊಂದಿಗೆ ಅದು ಮೊದಲಿನ 3 ಪಟ್ಟು ಗಾತ್ರ ಪಡೆದು ಹೊರಬಂದಿತ್ತು ನೋಡಿ. ಅದರೊಂದಿಗೆ ನಡೆಸಿದ 40 ವರ್ಷಗಳ ಅನುಸಂಧಾನ ಅಂದರೆ ಪರಿಶೀಲನೆ ಅಂತ ಆಗ್ತದೆ. ಇದರ ಅರ್ಥ ಅನುಸಂಧಾನ ಅಂದರೆ ಪರಿಶೀಲನೆ, ತಪಾಸಣೆ ಅಂತ ಆಗ್ತದೆ. 40 ವರ್ಷಗಳ ಆ ವಡ್ಡಾರಾಧನಾ ಕೃತಿಯನ್ನು ಒಂದು ತಪಾಸಣೆ, ಪರಿಶೀಲನೆಗೊಳಿಸ್ಬಿಟ್ರು, ಅನುಸಂಧಾನಕ್ಕೆ ಆಯ್ತು. ಅದನ್ನು ಒಳಪಡಿಸಿದವರು DLN. ಇತ್ತೀಚೆಗೆ ಅದೇನಾಯ್ತಪ್ಪ ಅಂದರೆ ಸುದೀರ್ಘವಾದ ಒಂದು ಪ್ರಸ್ತಾವನೆ. ಅದಕ್ಕೆ ವಡ್ಡಾರಾಧನೆ ನೀವು ಕೃತಿಯನ್ನು ನೋಡಿ, ಅದರಲ್ಲಿ ಟೀಕೆ, ಟಿಪ್ಪಣಿಗಳು ಎಲ್ಲ ಇದ್ದಾವೆ. ಪರಿಪೂರ್ಣ ಪರಿಶಿಷ್ಟಗಳೊಂದಿಗೆ ಅದು ಮೊದಲಿನ 3 ಪಟ್ಟು ಗಾತ್ರ ಪಡೆದು ಜಾಸ್ತಿ ಅದರ ಮೌಲ್ಯ, ವಡ್ಡಾರಾಧನೆ ಗ್ರಂಥದ ಮೌಲ್ಯ ಜಾಸ್ತಿಯಾಗಿ ಹೊರಬರುತ್ತೆ. ಕನ್ನಡಕ್ಕೆ ಒಂದು ಅಪೂರ್ವ ಗದ್ಯ ಗ್ರಂಥ ಇದು ಪದ್ಯ ಎಲ್ಲ, ಬರೀ ಗದ್ಯ ಮಾತ್ರ ಇರೋದು. ಅಪೂರ್ವ ಶುದ್ಧಿಯಲ್ಲಿ, ಒಂದು ಅಪೂರ್ವವಾದ ಶುದ್ಧಿಯಲ್ಲಿ ಲಭಿಸುತ್ತೆ ಇದು ವಡ್ಡಾರಾಧನೆ. ಈ ದಾರಿಯಲ್ಲಿ ಪಂಪ ರಾಮಾಯಣ ಸಂಗ್ರಹ, ಪಂಪ ರಾಮಾಯಣ ಇದು ನಾಗಚಂದ್ರ ಕವಿ ಬರೆದಿದ್ದಾನೆ. ಇದು ಸಹ ಜೈನ ರಾಮಾಯಣ. ಇದರಲ್ಲಿ ವಾಲ್ಮೀಕಿ ರಾಮಾಯಣಕ್ಕಿಂತ ಇದರಲ್ಲಿ ಕೆಲವು ಕಥೆಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಈ ಪಂಪ ರಾಮಾಯಣದಲ್ಲಿ
ರಾವಣನನ್ನ ಕೊಲ್ಲೋನು ಲಕ್ಷ್ಮಣ, ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನನ್ನ ಕೊಲ್ಲೋನು ರಾಮ. ಕವಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಕಥೆಯನ್ನು ತುಂಬಾ ಬದಲಾಯಿಸಿದ್ದಾನೆ. ಇದು ಪ್ರಾಕೃತದ ಉಮಚರ್ಯವನ್ನ ಕೃತಿಯ ಒಂದು ನೇರವಾದ ಕನ್ನಡ ಅನುವಾದ. ಸುಕುಮಾರ ಚರಿತಂ ಇದು ಸಿದ್ದರಾಮ ಚರಿತ್ರೆ ಮೊದಲಾದ ಗ್ರಂಥಗಳು ಪರಿಷ್ಕರಣ ಹೊಂದಿ ಪ್ರಕಟಗೊಳ್ತವೆ. ಮುಂದುವರೆದು ಈ ಸಂಸ್ಕರಣ ಪ್ರಸಂಗದಲ್ಲಿ ಅವರ ಬುದ್ಧಿ, ಯಾರ ಬುದ್ಧಿಯಪ್ಪ ಅಂದ್ರೆ DLN ಅವರ ಬುದ್ಧಿ, ಮನಸ್ಸು ಯಾವ ರೀತಿ ದುಡಿಯುತ್ತಿದೆ ಎಂಬುದಕ್ಕೆ ಮಾನಸೋಲ್ಲಾಸದಲ್ಲಿ, ಇದು ಕನ್ನಡ ಛಂದಸ್ಸು. ಈ ಮಾನಸೋಲ್ಲಾಸ ಅನ್ನೋದನ್ನ ಚಾಲುಕ್ಯ ಚಕ್ರವರ್ತಿ 3ನೇ ಸೋಮೇಶ್ವರ ಬರೆದಿದ್ದಾನೆ. ಇದರ ಇನ್ನೊಂದು ಅರ್ಥ ಇದೆ, ಅಭಿಲಾಷಾರ್ಥ ಚಿಂತಾಮಣಿ ಅಂತ ಇದೆ. ಅದರಲ್ಲಿ ಕನ್ನಡ ಛಂದಸ್ಸು ಏನಿದೆ ಅನ್ನೋ ಒಂದು ಆರ್ಟಿಕಲ್ ಲೇಖನವನ್ನ ನೋಡ್ಬೇಕು ಅಂತ ಹೇಳಿ ಕಲಬುರ್ಗಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಎದ್ದು ಕಾಣುವ DLN ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿಯಲ್ಲಿ ಸಂಪೂರ್ಣ ಪ್ರಕಟಗೊಂಡಿದೆ. ಗ್ರಂಥ ಸಂಪಾದನೆ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಈ ಶಾಸ್ತ್ರಕೃತಿ ಕನ್ನಡದಲ್ಲಿ ಪ್ರಥಮ ಸಾಧನೆ. ಅದರ ಪುಟಗಳಲ್ಲಿ DLN ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನ ವ್ಯಾಪ್ತಿಯನ್ನು ಸಾಹಿತ್ಯ ವ್ಯಾಸಂಗದ ಉದ್ದಗಲಕ್ಕೂ ಅರಿಯಬಹುದು. ಇಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರ ಅಂದ್ರೆ ಸಂಪಾದಕ, ಶಾಸ್ತ್ರಜ್ಞ, ಸಂಶೋಧಕ, ವಿಮರ್ಶಕ, ಪ್ರಾಧ್ಯಾಪಕ ಅಂತ ಎದ್ದು ಕಾಣುವ DLN ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿಯನ್ನು ಬರೆದಿದ್ದಾರೆ. ಸಂಪೂರ್ಣ ಪ್ರಕಟಣಗೊಂಡಿದೆ, ಪ್ರಕಟಿಸಿದ್ದಾರೆ. ಅದರಲ್ಲಿ ಗ್ರಂಥ ಸಂಪಾದನೆ ವಿಧಾನಗಳನ್ನು ಏನೇನು ಮೆಥಡ್ ಬೇಕು, ಮೆಥಡಾಲಜಿ ಏನ್ ಬೇಕು, ಕನ್ನಡಕ್ಕೆ ಅಪ್ಲೈ ಮಾಡಿ ಅನ್ವಯಿಸಿ ಬರೆದ ಈ ಶಾಸ್ತ್ರಕೃತಿ ಕನ್ನಡದ ಪ್ರಥಮ ಸಾಧನೆ. ಇವರು ಮೊದಲು ಮಾಡೋದು DLN ಇಂತಹ ಕೆಲಸವನ್ನ. ಅದರ ಪುಟಗಳಲ್ಲಿ ಪುಟ ಅನ್ನೋದು ನೋಡಿ, ಇದು ದ್ವಿರುಕ್ತಿ ಆಗ್ತದೆ ವ್ಯಾಕರಣಾಂಶದಲ್ಲಿ. DLN ಅವರ ಪ್ರಕಟಿತ ಪಬ್ಲಿಷ್ ಆಗಿರೋದು, ಅಪ್ರಕಟಿತ ಅಂದ್ರೆ ಪಬ್ಲಿಷ್ ಆಗದೆ ಇರೋಂಥ ಕೃತಿಗಳ ಅಧ್ಯಯನದ ವ್ಯಾಪ್ತಿಯನ್ನ, ಅದರ ವಿಶಾಲತೆಯನ್ನ, ಅದರ ಮಹತ್ವವನ್ನ ಸಾಹಿತ್ಯ ವ್ಯಾಸಂಗದ ಉದ್ದಗಲಕ್ಕೂ ಅರಿಯಬಹುದು ಅಂತ ಹೇಳಿ ಕಲಬುರ್ಗಿ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದು ಸಂಶೋಧನೆ ನೋಡಿ, ಸಂಶೋಧನೆ ರಿಸರ್ಚ್ ಅಂತಾರಲ್ಲ, ಅದು DLN ಅವರ ಉಸಿರು. ಸಾಹಿತ್ಯ, ಶಾಸ್ತ್ರ, ಇತಿಹಾಸಗಳೆಲ್ಲವೂ ಇದು ಮಿಂಚಿನಂತೆ ಕಾರ್ಯ ಮಾಡಿದೆ. ಸಂಪಾದಿತ ಕೃತಿಗಳ ಮುನ್ನುಡಿಗಳು ಪೊನ್ನನ ಭುವನೈಕ್ಯ ರಾಮಾಭ್ಯುದಯ, ಕುಮಧೇಂದು ರಾಮಾಯಣ, ಧವಳ ಎಂಬ ಹಾಡಿನ ಸ್ವರೂಪ ಇತ್ಯಾದಿ ಲೇಖನಗಳು ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳು. ಇಲ್ಲಿ ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ. ಸಂಶೋಧನೆ, ರಿಸರ್ಚ್ ಮಾಡೋದು DLN ಅವರ ಯಾವಾಗಲೂ ಅವ್ರ ಕಾಯಕಾಗಿತ್ತು, ಉಸಿರಾಗಿತ್ತು. ಸಾಹಿತ್ಯ, ಶಾಸ್ತ್ರ, ಇತಿಹಾಸ, ಹಿಸ್ಟ್ರಿ ಅಂತೀವಲ್ಲ, ಚರಿತ್ರೆ ಅಂತೀವಲ್ಲ, ಇದು ಮಿಂಚಿನಂತೆ ಕಾರ್ಯ ಮಾಡಿವೆ. ಸಂಪಾದಿತ ಕೃತಿಗಳಿಗೆ ಒಂದು ಮುನ್ನೋಡಿಯನ್ನ ನಾನು ಹೇಳಿದೆ ಕೊನೆ ತರಗತಿಲಿ. ಮುನ್ನೋಡಿಯನ್ನ ಒಂದು ಲೇಖಕ ಒಂದು ಕೃತಿಯನ್ನ ಬರೆದಾಗ ಕೃತಿಗೆ ಬೇರೆಯವರಿಂದ ಮುನ್ನುಡಿ ಬರೆಸ್ತಾರೆ, ಅದರಿಂದ ಆ ಗ್ರಂಥದ ಮೌಲ್ಯ ಜಾಸ್ತಿ ಆಗ್ತದೆ. ಮುನ್ನುಡಿಗಳು ಪೊನ್ನನ ಭುವನೈಕ್ಯ ರಾಮಾಭ್ಯುದಯ, ಪೊನ್ನ ಕವಿ, ಪೊನ್ನನು ಭುವನೈಕ್ಯ ರಾಮಾಭ್ಯುದಯನ್ನ ಒಂದು ಕೃತಿಯನ್ನ ಬರೆದಿದ್ದಾನೆ. ಅದಿನ್ನೂ ನಮಗೆ ಸಿಕ್ಕಿಲ್ಲ, ಉಪಲಬ್ಧವಾಗಿಲ್ಲ. ಇದನ್ನ ಮಾತ್ರ ಹೆಸರಿಸಲಾಗಿದೆ, ಪೊನ್ನ ಹೆಸರಿಸಿದ್ದಾನೆ. ಕುಮಧೇಂದು ಒಬ್ಬ ಕವಿ ರಾಮಾಯಣ ಬರೆದಿದ್ದಾನೆ. ಧವಳ ಎಂಬ ಹಾಡಿನ ಸ್ವರೂಪ ಇತ್ಯಾದಿ ಲೇಖನಗಳು, ಒಂದು ಆರ್ಟಿಕಲ್ಗಳು ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳು ಅಂತ DLN ಹೇಳ್ತಾ ಇದ್ದಾರೆ. ಪಾಂಡಿತ್ಯಕ್ಕೆ ಸಂಬಂಧಪಟ್ಟ ಅವರ ಸಂಶೋಧನಾ ಶಕ್ತಿ ಉಜ್ವಲ ಉದಾಹರಣೆ ಶಬ್ದ ವಿಹಾರ ಎಂಬ ಚಿಕ್ಕ ಕೃತಿ. ಶಬ್ದಗಳ ವಿಹಾರವಾಗಿರುವಂತ ಒಂದು ಕೃತಿ ನೋಡಿ. ಈ ಶಬ್ದ ವಿಹಾರ ಕೃತಿಯಲ್ಲಿ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಸಂಶೋಧನಾ ಶಕ್ತಿ ಉಜ್ವಲ ಉದಾಹರಣೆ ಶಬ್ದ ವಿಹಾರ ಎಂಬ ಚಿಕ್ಕ ಕೃತಿ. ಒಂದು ಶಬ್ದವನ್ನು ಹಿಡಿದುಕೊಂಡು ಕೊಂಬೆ, ಕಾಂಡ, ಗುಂಟ ಹೇಳಿತಾರೆ. ಅದ್ರಲ್ಲಿ ಹಲವು ಬೇರುಗಳಲ್ಲಿ ಹರಿದಾಡಿ ಮೂಲ ಬೇರನ್ನು ಮುಟ್ಟಿ ಹೇಳುವವರ ಸಾಹಸ ಇನ್ನೊಬ್ಬರಿಗೆ ಅಸಾಧ್ಯವೆಂಬ ಭಾವನೆ ಹುಟ್ಟಿಸುತ್ತೆ. ಅಷ್ಟೊಂದು ದೀರ್ಘವಾಗಿ, ಡೀಪ್ ಆಗಿ ಕೆಲಸವನ್ನು ಆಳವಾಗಿ ಮಾಡಿದ್ದಾರೆ. ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಹುಡುಕಿದ್ದಾರೆ. ಅದು ಎಲ್ಲಿ ಉಗಮ ಆಯಿತು, ಅದರ ಹಿನ್ನೆಲೆ ಏನು, ಅದು ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಇವರು ಒಂದೊಂದು ಶಬ್ದಗಳಲ್ಲೂ ಸಹ DLN ಕೆಲಸ ಮಾಡಿದ್ದಾರೆ, ಅವನ್ನು ಹುಡುಕಿದ್ದಾರೆ. ಒಂದೊಂದು ಶಬ್ದ ಯಾವ ಜಿಲ್ಲೆಯ, ಯಾವ ಊರಿನ, ಯಾವ ಸ್ಥಳದ ಶಾಸನದಲ್ಲಿದೆ. ಒಂದು ಪದ ಶಬ್ದ ಅಂತೀವಲ್ಲ, ಅದು
ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಯಾವ ಊರಿನಲ್ಲಿ ಬರುತ್ತೆ, ಯಾವ ಶಾಸನದಲ್ಲಿ ಬರುತ್ತೆ ಅಂತ ಹುಡುಕಾಡಿದ್ದಾರೆ DLN. ಕವಿಯು ಯಾ ಯಾವ ಕವಿಯ ಯಾವ ಕಾವ್ಯದ ಯಾವ ಸಂದರ್ಭದಲ್ಲಿ ಎಂದು ನಾಲಿಗೆ ತುದಿಯಲ್ಲಿ ನೆನಪಿಸಿಕೊಳ್ಳುವ ಅಗಲಿ ಹೋದ ಅವುಗಳ ಸಂಬಂಧಿ ಪದಗಳನ್ನು ಅನ್ಯ ಭಾಷೆಗಳಿಂದ ಬೆರಳ ತುದಿಯಲ್ಲಿ ಎತ್ತಿ ತರುವ ಅವರ ಕೂರ್ಮ ಸಾಹಸ ಒಂದು ಲೀಲೆ ಎಂದು ಹೇಳಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಕೂರ್ಮ ಅನ್ನೋ ಒಂದು ಪದ ಇದೆ ನೋಡಿ. ಕೂರ್ಮ ಅಂದ್ರೆ ಒಂದು ಆಮೆ ಆಗುತ್ತೆ. ಟಾಟ್ರಾಯಿಸ್ ಅಂತಾರಲ್ಲ ಅದು, ಟಾಟ್ರಾಯಿಸ್ ಅಂತಾರಲ್ಲ ಅದು. ಕೂರ್ಮ ಅಂದ್ರೆ ನೋಡಿ ಆಮೆ ಅಂತ ಆಗುತ್ತೆ. ಕೂರ್ಮ ಸಾಹಸ ನೋಡಿ. ಆ ರೀತಿ ಇವರು ಯಾವ ಊರಿನಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಯಾವ ಸ್ಥಳದಲ್ಲಿ ಬರುತ್ತೆ, ಯಾವ ಕವಿ ಯಾವ ಕಾವ್ಯದ ಸಂದರ್ಭ ಅದನ್ನ ಬಳಸಿದಾನೆ ಅನ್ನೋದನ್ನ ನಾಲಿಗೆ ತುದಿಯಲ್ಲಿ ನೆನಪಿಸ್ಕೊತಾ ಇದ್ರಂತೆ. ಆಗಲಿ ಹೋದ ಅವುಗಳ ಸಂಬಂಧಿ ಪದಗಳನ್ನು ಅನ್ಯ ಭಾಷೆಗಳಿಂದ ಬೇರೆ ಭಾಷೆಗಳಿಂದ ಅಂದ್ರೆ ತಮಿಳು, ತೆಲುಗು, ಇಂಗ್ಲಿಷು, ಹಿಂದಿ ಇದೆಯಲ್ಲ ಅಂತ ಭಾಷೆಗಳಿಂದ ಬೆರಳ ತುದಿಯಲ್ಲಿ ಎತ್ತಿ ತರುವವರ ಕೂರ್ಮ ಸಾಹಸ, ಆಮೆಯ ಸಾಹಸ. ಆಮೆ ನಿಧಾನವಾಗಿ ಹೋದ್ರು ಸಹ ಅದು ಕೆಲಸನ ಮಾಡುತ್ತೆ. ದೀರ್ಘಾಯುಷ್ಯವಾಗಿ ಬದುಕೋದು ಆಮೆ, ಕೂರ್ಮ ಅನ್ನೋದು. ಟಾಟ್ರಾಯ್ಸ್ ಸುಮಾರು 150 ವರ್ಷಗಳ ಕಾಲ ಬದುಕುತ್ತದು ನೋಡಿ. ಆ ರೀತಿ ಈ ಕೂರ್ಮ ಸಾಹಸಗೆ DLN ಅವ್ರನ್ನ ಕಲಬುರ್ಗಿಯವರು ಹೋಲಿಸಿದ್ದಾರೆ. ಮುಂದುವರೆದು DLN ಅವರ ವಿಮರ್ಶೆ. ಪಕ್ಷ ಪಂಗಡಗಳ ಸಂಘರ್ಷಣೆ ಅಲ್ಲ, ನ್ಯಾಯಾಧೀಶರ ತೀರ್ಮಾನ. ಅವರ ದೃಷ್ಟಿಯಲ್ಲಿ ಪಂಪ, ಹರಿಹರ, ಕುಮಾರವ್ಯಾಸರು ಕನ್ನಡದ ಮಹಾಕವಿಗಳು. ನೋಡಿ, DLN ಅವರ ದೃಷ್ಟಿಯಲ್ಲಿ ಮಹಾಕವಿಗಳು ಯಾರಪ್ಪ ಅಂದ್ರೆ ಪಂಪ, ಹರಿಹರ, ಕುಮಾರವ್ಯಾಸ. ಪಂಪ ಕನ್ನಡದ ಆದಿಕವಿ. ಇವನು 2 ಕೃತಿಗಳನ್ನ ಬರೆದಿದ್ದಾನೆ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ. ಹರಿಹರ ಇವನು ಶಿವಭಕ್ತರ ಬಗ್ಗೆ, ಶಿವಶರಣರ ಬಗ್ಗೆ ರಗಳೆಗಳನ್ನ ರಚಿಸಿದ್ದಾನೆ. ಹಾಗೂ ಗಿರಿಜಾ ಕಲ್ಯಾಣ ಎನ್ನುವ ಚಂಪು ಕೃತಿಯನ್ನು ರಚಿಸಿದ್ದಾನೆ. ಕುಮಾರವ್ಯಾಸ ಗದಗಿನ ಭಾರತ ಅನ್ನೋ ಕೃತಿಯನ್ನ ರಚನೆ ಮಾಡಿದ್ದಾನೆ. ಇವರು DLN ಅವರ ದೃಷ್ಟಿಯಲ್ಲಿ ಮಹಾಕವಿಗಳು. ಯಾರ್ಯಾರಪ್ಪ ಅಂದ್ರೆ ಪಂಪ, ಹರಿಹರ, ಕುಮಾರವ್ಯಾಸ ಇವರು ಮಹಾಕವಿಗಳು. ಹರಿಹರ ನೋಡಿ, ಅದರಲ್ಲೂ ಸಹ ಹರಿಹರ ಇದನ್ನಲ್ಲ, ಇವನು ಅವರ ಮೆಚ್ಚಿನ ಕವಿ. ಯಾರ ಮೆಚ್ಚಿನ ಕವಿ? DLN ಅವರ. ಅಗ್ಗಳದೇವನ ಪುಷ್ಯದಂತ ಪುರಾಣ, ಅಗ್ಗಳದೇವ ಬರೆದಿರೋನು. ರುದ್ರಭಟ್ಟನ ಕೃತಿ ಯಾವುದು? ಜಗನ್ನಾಥ ವಿಜಯ. ಕುಮಾರವ್ಯಾಸನ ಕರ್ಣ ಮೊದಲಾದ ಲೇಖನಗಳು ಅವರ ನ್ಯಾಯ ದೃಷ್ಟಿಗೆ ಒಂದು ನಿದರ್ಶನಗಳು, ಉದಾಹರಣೆಗಳು, ಎವಿಡೆನ್ಸ್. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರೂಪಿಸಬಲ್ಲ ಮಹಾಶಿಲ್ಪಿ ಅವರೊಬ್ಬರೇ ಎಂದು ಎಲ್ಲರ ಭಾವನೆ ಆಗಿರುತ್ತೆ. ಅವರ ನಿಧನ ಎಲ್ಲರನ್ನೂ ನಿರಾಶೆಗೊಳಿಸ್ತು ಅಂತ ಹೇಳಿ ಕಲಬುರ್ಗಿಯವರು ಹೇಳ್ತಾ ಇದ್ದಾರೆ. ಮುಂದುವರೆದು ಬಂದಾಗ ಕಾರ್ಯತತ್ಪರತೆ. ಅವರು ಎಷ್ಟು ಕೆಲಸಗಳನ್ನು ಮಾಡೋದ್ರಲ್ಲಿ ತಲ್ಲೀನರಾಗಿದ್ರು ಅವರ ಎಷ್ಟು ಏಕಾಗ್ರವಾಗಿದ್ರು, ಕೆಲಸದಲ್ಲಿ ಮಗ್ನರಾಗಿದ್ರು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಪಾಂಡಿತ್ಯ. ಸಂಶೋಧನೆಗಳ ಕಾಡಿನಲ್ಲಿ ಆನೆಯಂತೆ ನಡೆದ ಅವರ ಬರವಣಿಗೆ ಶುಷ್ಕವಾಗಿರದೆ ರಸವತ್ತಾಗಿತ್ತು. ನೋಡಿ, ಪಾಂಡಿತ್ಯ, ಸಂಶೋಧನೆ. ಕಾಡಿನಲ್ಲಿ ಆನೆ ಹೆಂಗ್ ನಡೆಯುತ್ತೆ, ಅವ್ರ ಬರವಣಿಗೆ ಶುಷ್ಕವಾಗಿರದೆ, ಶುಷ್ಕ ಅದರಲ್ಲಿ ಯಾವುದೇ ಸಾರವಿರದೆ ಆಗಿರ್ಲಿಲ್ಲ, ಬದಲಾಗಿ ರಸವತ್ತಾಗಿತ್ತು. ಅದರಲ್ಲಿ ಸಾರ ಇತ್ತು, ಸತ್ವವಿತ್ತು. ಅಚ್ಚನೆ ಹುಲ್ಲುಗಾವಲ ಅರವಿನಲ್ಲಿ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾಣುವೆಡೆಗಳಲ್ಲಿ ತಂಗಿ ಇಡೀ ಹುಲ್ಲನ್ನು ಕಬಳಿಸುವ ಹಸುವಿನಂತೆ ಇದೇ ನನ್ನ ವ್ಯಾಸಂಗದ ಹವ್ಯಾಸ. ನನ್ನ ಕೊಠಡಿಯ ಆರಾಮ ಕುರ್ಚಿಯಲ್ಲಿ ಮೇಲೆ ಮಲಗಿ ಕೈಗೆ ಇಟಕಿದ ಪುಸ್ತಕವನ್ನು ತೆರೆದು ಓದುತ್ತಾ ಇಹದ ತಾಪತ್ರಯ ದೂರ ಸರಿದಂತೆಲ್ಲ ತನ್ಮಯತೆಯ ಮಡುವಿನಲ್ಲಿ ಮೆಲ್ಲನೆ ಮುಳುಗಿ ಬಿಡುತ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಹಚ್ಚನೆ ಒಂದು ಎವರ್ ಗ್ರೀನ್ ಗ್ರಾಸ್ ಲ್ಯಾಂಡ್, ಹಚ್ಚನೆ ಹುಲ್ಲುಗಾವಲು ಇರುತ್ತಲ್ಲ, ಆದ್ರೆ ಅರವಿನಲ್ಲಿ ನೋಡಿ, ಅರವಿನಲ್ಲಿ, ಅರವು ಅಂದ್ರೆ ವೈಶಾಲ್ಯ, ವಿಸ್ತಾರ ಅಂತ ಆಗ್ತದೆ ನೋಡಿ. ಅರವು ಇದರ ಅರ್ಥ ವೈಶಾಲ್ಯ. ನೋಡಿ, ಇಲ್ಲಿ ಅರವು ಅಂತ ಇದೆ. ಅರವು ಅಂದ್ರೆ ವೈಶಾಲ್ಯ, ವಿಸ್ತಾರ ಅಂತ ಆಗುತ್ತೆ. ಸ್ವೇಚ್ಛೆಯಾಗಿ ತಿರುಗಾಡುತ್ತೆ, ಸೊಂಪಾಗಿ ಕಾಣುವೆಡೆಗಳಲ್ಲಿ ತಂಗಿ ಇಡೀ ಹುಲ್ಲನ್ನು ಕಬಳಿಸುವ ಹಸು ಇದೆಯಲ್ಲ, ಹಾಗೆ ಇದೆ ನನ್ನ ವ್ಯಾಸಂಗ. ಹವ್ಯಾಸದ ವ್ಯಾಸಂಗ ಅಂದ್ರೆ, ವ್ಯಾಸಂಗ ಅಂದ್ರೆ ಓದುವುದು, ಹವ್ಯಾಸ ಅಂದ್ರೆ ಚಟುವಟಿಕೆಗಳು, ಅವರಲ್ಲಿರುವಂತ ಚಟುವಟಿಕೆ, ಹಾಬೀಸ್ ಅಂತಾರಲ್ಲ ಅದು. ನನ್ನ ಕೊಠಡಿ ಆರಾಮ ಕುರ್ಚಿಯಲ್ಲಿ ಮಲಗಿ ಕೈಗೆ ಎಟಕಿದ ಪುಸ್ತಕ ತೆರೆದು ಓದುತ್ತಾ ಇಲ್ಲಿ ಸಹ
ಇದು ದ್ವಿರುಕ್ತಿ ಆಗ್ತದೆ ವ್ಯಾಕರಣಾಂಶದಲ್ಲಿ. ದ್ವಿರುಕ್ತಿ ಇಹದ, ಇಹಲೋಕ. ಇಹಲೋಕ ಅಂದ್ರೆ ಭೂಲೋಕ ನಾವಿರೋದು. ತಾಪತ್ರೆ ದೂರ ಸರಿದಂತಿಲ್ಲ ತನ್ಮಯತೆಯ ಮಡುವಿನಲ್ಲಿ. ಮಡು ಒಂದು ಸರೋವರದಲ್ಲಿ ಮೆಲ್ಲ ಮೆಲ್ಲ ಮುಳುಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು, ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವಾಗಿ ಸುರುಳಿ ಸುರುಳಿಯಾಗಿ ಅಂಕು ಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಪರಿಮಿತ ಆಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿ ಬಾರಿಗೆ ಕರಗಿ ಹೋಗಬೇಕೆಂಬ ಹಂಬಲ ನನಗೆ ಇರಿದಾಗಿದೆ. ಈ ಬರವಣಿಗೆಯಲ್ಲಿ ಹರಿಹರನ ಗದ್ಯತನವಿದೆ. ಸಾವಿರಾರು ಕೆಟ್ಟ ಪದಗಳನ್ನು ಬರೆದವನನ್ನು ಕವಿ ಎನ್ನುವುದಕ್ಕಿಂತ ಇಂಥ ಗದ್ಯ ಬರೆದವನನ್ನು ಕವಿ ಎನ್ನುವುದು ಲೇಸು. ಕೇವಲ ಪದ್ಯ ಬರೆದ ಮಾತ್ರಕ್ಕೆ ರಾಷ್ಟ್ರಮಟ್ಟದ ಗೌರವ ನೀಡುವಂತೆ ಇಂಥ ವಿದ್ವತ್ಪೂರ್ಣ ವ್ಯವಸಾಯಗೈದವರಿಗೆ ನೀಡುವುದು ನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು, DLN ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ. 60 ನಿಮಿಷಕ್ಕೆ ಬದಲು 59 ನಿಮಿಷಕ್ಕೆ ಸಾಲುವಷ್ಟು ಪಾಠ ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ. ಅಂದ್ರೆ ವರ್ಗ ಅಂದ್ರೆ ತರಗತಿ, ಕ್ಲಾಸ್ ಅಂತಾರಲ್ಲ. 60 ನಿಮಿಷಕ್ಕೆ ನಾವು ಒಂದು ಪೀರಿಯಡ್ ಇದ್ರೆ 60 ನಿಮಿಷನೇ ಮಾಡ್ತಿರಂತೆ. 50 ನಿಮಿಷ ಅಥವಾ 59 ನಿಮಿಷಕ್ಕೆ ಸಾಲುವಷ್ಟು ಪಾಠದ ಒಂದು ಸಾಮಗ್ರಿಗಳು ತಮ್ಮ ಹತ್ರ ಇದ್ರೆ ಅವರು ಕ್ಲಾಸ್ ನಡೆಸ್ತಾ ಇರಲ್ವಂತೆ. ಉದ್ವೇಗ ಅಂದ್ರೆ ಎಮೋಷನಲ್ ಫೀಲಿಂಗ್ಸ್ ಅಂತಾರಲ್ಲ, ಅದು ಅಂದಾಜು ಗೆಸ್ ಮಾಡ್ತಾರಲ್ಲ, ಆತ್ಮವಂಚನೆ, ಅಪ್ರಾಮಾಣಿಕತೆ, ನೋಡಿ ಡಿಸಾನೆಸ್ಟ್ ಅಂತಾರಲ್ಲ, ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ವಂತೆ. ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಹಿಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದ್ರು. ಇದನ್ನು ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಅಂದ್ರೆ ಜ್ಞಾನವನ್ನು ಆರಾಧಿಸುವವನು ಅಂತ. ಹೊಸ ಬೆಳಕು ಅನ್ನೋ ಒಂದು ಉಪಾಯನ, ನೋಡಿ ಉಪಾಯನ ಅಂದ್ರೆ ಕಾಣಿಕೆ ಉಡುಗೊರೆ ಅಂತ ಇದರ ಅರ್ಥ. ಕಾಣಿಕೆ ಉಡುಗೊರೆ ಅಂತ ಇದರ ಅರ್ಥ. ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿ ನಾಡ ಜನತೆ ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರೆಂದು ಆರಿಸಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಅಂದ್ರೆ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಬೀದರ್ನಲ್ಲಿ ನಡೆದಾಗ ಅದರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು DLN. ಇವುಗಳಿಗಿಂತ DLN ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು. ಅವರಲ್ಲಿ ದೊಡ್ಡದಾದ ಮನಸ್ಸಿತ್ತು, ಚಿಕ್ಕ ಮನಸ್ಸಿರಲಿಲ್ಲ, ಮೀನ್ ಮೈಂಡ್ ಇರಲಿಲ್ಲ, ಸಂಕುಚಿತವಾದ ಬುದ್ಧಿ ಇರಲಿಲ್ಲ. ಅವರಿಗೆ ತಮ್ಮ ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಒಮ್ಮೆ ಅವರು ತುಟಿ ಬಿಚ್ಚಲಿಲ್ಲ, ಏನು ಮಾತನಾಡಲಿಲ್ಲ, ಮನದಲ್ಲಿ ಆ ಭಾವನೆಯನ್ನು ಮೂಡಿಸ್ಕೊಳ್ಳಿಲ್ಲ. ನೋಡಿ, ಮನಸ್ಸಿನಲ್ಲೂ ಸಹ ಭಾವನೆ, ಅವ್ರ ಫೀಲಿಂಗ್ ಇಲ್ವಂತೆ, ಅವ್ರು ಹಂಗಾದ್ರು, ಅವ್ರ ಮೇಲ್ಮಟ್ಟಕ್ಕವರು, ನಾನು ಹೀಗೆ ಇದ್ದೀನಿ ಒಂದು ಭಾವನೆಗಳು DLN ಅವರಿಗೆ ಬರಲಿಲ್ಲ. ಇವರು ಸಂಪಾದಿಸಿದ ಶಬ್ದಮಣಿ ದರ್ಪಣ, ಈ ಶಬ್ದಮಣಿ ದರ್ಪಣವನ್ನು KC ರಾಜನನ್ನು ಬರೆದಿದ್ದಾನೆ ಕವಿ. ಇದು ಕಂದ ಪದ್ಯದಲ್ಲಿದೆ. 4 ಸಾಲಿನಲ್ಲಿ ಕನ್ನಡದ ಪ್ರತಿಯೊಂದು ವ್ಯಾಕರಣಾಂಶಗಳು ಇದರಲ್ಲಿದೆ. ಅನ್ನು ವಿಮರ್ಶಿಸುತ್ತಾ ನಾನು ಬರೆದ ಒಂದೆರಡು ಮಾತುಗಳು, ನಾನು ಅಂದ್ರೆ ಕಲಬುರ್ಗಿ ಬರೆದಂಥ ಒಂದೆರಡು ಮಾತುಗಳು DLN ಅವರಿಗೆ ನೋವನ್ನು ಉಂಟು ಮಾಡಿದ್ವು ಅಂತೆ ಎಂದು ಗೆಳೆಯರಿಂದ ತಿಳಿದಾಗ ನನಗೆ ನೋವಾಯಿತು ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಅವರು ತಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ ಕಲಬುರ್ಗಿ MA ಅವರು ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ 2 ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಸೂತ್ರ, ವೃತ್ತಿ, ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬ ಶ್ರಮವಹಿಸಿ ಕಂಡುಹಿಡಿದಿದ್ದಾರೆ. ಅವರು ತಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ ಕಲಬುರ್ಗಿ MA ಅವರು ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ 2 ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಸೂತ್ರ, ವೃತ್ತಿ, ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬ ಶ್ರಮವಹಿಸಿ ಕಂಡುಹಿಡಿದಿದ್ದಾರೆ. ಇವರ ಲೇಖನಗಳು ಕಾರಣವಾಗಿ ಶಬ್ದಮಣಿ ದರ್ಪಣದ ಈ ಮುದ್ರಣ ಅವರ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ. ಕಲಬುರ್ಗಿ ಅವರು ಹೇಳ್ತಾ ಇದ್ದಾರೆ. ಎಂಬ ನಿರ್ವೀಕಾರ ಬರವಣಿಗೆಯನ್ನು ಓದಿದಾಗಲಂತೂ ನನ್ನನ್ನು ನಾನೇ ಎಳೆದುಕೊಂಡೆ. ಲೇಖಕರು ತನ್ನನ್ನು ತಾನು ಅಳೆದುಕೋತಾರೆ, ಹಳಿ ಅಂದ್ರೆ ನಿಂದಿಸ್ಕೋತಾರೆ, ತೆಗೆದುಕೋತಾರೆ, ಈ ರೀತಿ ಮಾತಾಡಲಿಲ್ಲ ಅಂತ. ಮನದಲ್ಲಿ ಅವರ ಕ್ಷಮೆ ಕೇಳಿಕೊಂಡೆ ಅಂದ್ರೆ ಮನಸ್ಸಿನಲ್ಲಿ DLN ಅವರ ಕ್ಷಮೆನ ಕಲಬುರ್ಗಿ ಅವರು ಕೇಳ್ಕೊಂಡ್ರಂತೆ. ಇಲ್ಲಿಗೆ ಈ ಪಾಠ ಮುಗೀತು ಮಕ್ಕಳ. ಎಲ್ಲರಿಗೂ ಸಹ
ಧನ್ಯವಾದಗಳು.